ಅಭಿ ಊರಲ್ಲೆಲ್ಲ ಇದೆ ಸೌಂಡು ತುಂಬಾ ಜೋರು. ಯಾಕೆ ಹೇಳು? ನಮ್ ಬ್ಯಾಂಗ್ಳೂರ್ ಆಗ್ತಾ ಇದೆ ಬೆಂಗಳೂರು. ನಮ್ RCB ಮ್ಯಾನೇಜ್ಮೆಂಟ್ ಅವರು ಕೊನೆಗೂ ಹೆಸರನ್ನ ಚೇಂಜ್ ಮಾಡೋ ಸಾಧ್ಯತೆ ಬಂದಿದೆ ಇವಾಗ. ನಮ್ ಫ್ಯಾನ್ಸ್ ಪ್ರೇರಣೆ ಕಿವಿ ಕೊಟ್ಟು ಇವಾಗ ಬ್ಯಾಂಗ್ಳೂರ್ನ ಬೆಂಗಳೂರು ಅಂತ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ RCB ಫ್ಯಾನ್ಸ್ಗೂ ತುಂಬಾನೇ ಖುಷಿಯಾಗಿದೆ ಇದು. ಅಂಡ್ ಅಫ್ಕೋರ್ಸ್ ನಮ್ ರಿಷಬ್ ಶೆಟ್ಟಿ ಅವ್ರು ಇರ್ಬೋದು, ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವ್ರು ಇರ್ಬೋದು, ಇಬ್ರು ಪ್ರೋಮೋಸ್ ನಿನ್ನೆ ಇವತ್ತು ಬಂದಿದೆ ಅದು. ಆ ಎಲ್ಲ ನೋಡುವಾಗ ಸೊ ಎಲ್ಲೋ ಚೇಂಜಸ್ ಕಾಣಿಸ್ತಾ ಇದೆ ಅನ್ಸತ್ತೆ. ಏನ್ ಅನ್ಸತ್ತೆ ಅಭಿ? ಖುಷಿ ಆಗ್ತಾ ಇದೆ ನಿಂಗುನು? ನನಗ್ ನಗ್ಬೇಕ್ ಅನ್ಸ್ತಿದೆ ಕಣ. ಇದನ್ನು ಒಂದ್ ಸೆಲೆಬ್ರೇಟ್ ಮಾಡ್ತೀರಲ್ಲ ನೀವು, ಏನ್ ಹೇಳ್ಬೇಕು ಅಂತ ಅರ್ಥನೇ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ಬ್ಯಾಂಗ್ಳೂರಿಂದ ಬೆಂಗಳೂರು ಅಂತ ಚೇಂಜ್ ಆಗ್ಬಿಟ್ಟು 10 ವರ್ಷ ಆಯ್ತು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ನೇಮ್. ಅವಾಗ ಚೇಂಜ್ ಮಾಡೋದನ್ನ ಬಿಟ್ಟು ಇವಾಗ ಅನ್ಬಾಕ್ಸ್ ಇವೆಂಟು, ಆ ಬಾಕ್ಸ್ ಇವೆಂಟ್ ಅಂತ ಅಲ್ಲಿ ಸೆಲೆಬ್ರೇಟ್ ಮಾಡ್ತೀರಲ್ಲ, ನಗ್ಬೇಕು ಏನ್ ಹೇಳ್ಬೇಕು ಅರ್ಥ ಆಗ್ತಿಲ್ಲ ನನಗೆ. ನಾವ್ RCB ಫ್ಯಾನ್ಸ್ ಹಂಗೆ ಕಣೋ, ಸಣ್ಣ ಸಣ್ಣದನ್ನು ಸೆಲೆಬ್ರೇಟ್ ಮಾಡ್ತೀವಿ ನಾವ್ ಯಾವತ್ತೂ. ಅದೇ ಅದು ಕಪ್ ಗೆದ್ದಿಲ್ವಲ್ಲ, ಬೇರೆ ಆಪ್ಷನ್ ಇಲ್ಲ. ಸರಿ, ಆ ಈ ಕಬಡ್ಡಿ ಟೀಮಲ್ಲಿ ಹೆಸರು ಏನಿದೆ ನಮ್ದು? ಕರ್ನಾಟಕ ಟೀಮ್ ಹೆಸರು? ಬೆಂಗಳೂರು ಬುಲ್ಸ್. ಹಾ. ಫುಟ್ಬಾಲ್‌ದಲ್ಲಿ ಏನಿದೆ? ಬೆಂಗಳೂರು ಅಂತಾನೆ ಇದೆ, ಬೆಂಗಳೂರು FC ಅಂತಾನೆ ಹಾ. ಇದೆ ಅದು. ಬ್ಯಾಡ್ಮಿಂಟನ್‌ದಲ್ಲಿ ಏನಿದೆ ನಮ್ದು? ಬೆಂಗಳೂರು ಹಾ. ರಾಪ್ಟರ್ಸ್ ಅನ್ಸುತ್ತೆ. ಹಾ. ಅಂತಿಂತ ಟೀಮ್‌ಗಳು ಯಾವಾಗೋ ಚೇಂಜ್ ಮಾಡ್ಯಾರೆ. RCB ಅಂತ ಒಂದು ದೊಡ್ಡ ಟೀಮ್, ವರ್ಲ್ಡ್ ವೈಡ್ ಹೆಸರಿರೋ ಟೀಮು, ಆ ಪರ್ಟಿಕ್ಯುಲರ್ ಲ್ಯಾಂಡ್ ರೆಸ್ಪೆಕ್ಟ್ ಕೊಡ್ಲಾರ್ದೆ, ನೇಮ್ ಚೇಂಜ್ ಮಾಡ್ಲಾರ್ದೆ 10 ಇಯರ್ಸ್ ತನಕ ವೇಟ್ ಮಾಡ್ಸಿ ಫ್ಯಾನ್ಸಿಗೆ ನಾವ್ ಇವಾಗ ಚೇಂಜ್ ಮಾಡಿಸ್ತೀವಿ ಅಂದ್ರೆ ಏನ್ ಹೇಳ್ಬೇಕು? ಅಭಿ ಅದಕ್ಕೆ ಹೇಳ್ತಿದ್ದೆ ನಾನು ಸ್ಟಾರ್ಟಿಂಗ್ ಅಲ್ಲಿ, ಫ್ಯಾನ್ಸ್ ಕರೆಗೆ ಕಿವಿ ಕೊಟ್ಟು ಚೇಂಜ್ ಮಾಡ್ತಾ ಇದ್ದಾರೆ ಅಂತ ನಾವು. ಅಲ್ಲ ಇಲ್ಲ ಇದು ಸ್ಟಾರ್ಟಿಂಗ್ ಆಫ್ ದ ರೆವಲ್ಯೂಷನ್ ಅಭಿ. ಅನಂತ್ ನಾಗ್ ಸರ್ ಯಾವ್ದೋ ಒಂದು ಫಿಲಮ್ ಅದ ಅಂತ, ದಿಸ್ ಇಸ್ ದ ಸ್ಟಾರ್ಟಿಂಗ್ ಆಫ್ ಎ ರೆವಲ್ಯೂಷನ್ ಅಂತ. ತುಂಬಾನೇ ಚೇಂಜ್ ಆಗ್ಬೇಕು. ಫಸ್ಟ್ ಆಫ್ ಆಲ್ ರೆವಲ್ಯೂಷನ್ ಅಲ್ಲಿ ತುಂಬಾನೇ ಚೇಂಜ್ ಆಗ್ಬೇಕು RCB ಕಡೆಯಿಂದ. ಇರ್ಲಿ, ಖುಷಿ ಪಡಿ ನೀವು ಇದ್ರಲ್ಲಿ. ಆ, ಖಂಡಿತ ಖುಷಿ ಪಡ್ತೀವಿ. ಅಂಡ್ ಗೊತ್ತು ಚೇಂಜಸ್ ಆಗ್ಬೇಕು ಅಂತ, ಹಾಗೆ ಆಗತ್ತೆ. ಈ ವರ್ಷ ನೋಡ್ತಾ ಇರೋ ಎಂತ RCB ಟೀಮ್ ಆಡ್ತೀವಿ ಅಂತ ನೀನು ಓಕೆ, ಕಳ್ದೋಗ್ಬಿಡ್ತೀಯ ನೀನ್ ನೋಡ್ಬಿಟ್ಟು. ನೋ ಕಮೆಂಟ್ಸ್. ಮತ್ತೆ ಏನ್ ಅಪ್ಡೇಟ್ ಇದೆ RCB ಮೇಲೆ? ಸೊ ಅದೇ ಬಿ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸ್ ಬಂದಿದ್ದಾರೆ. ಅಂಡ್ ಅನ್ಬಾಕ್ಸಿಂಗ್ ಇವೆಂಟ್ 19th ಇದೆ. ಅಂಡ್ ಆಫ್ ಕೋರ್ಸ್ ಈ ಟೈಮು ಫ್ಯಾಫ್ ಕ್ಯಾಪ್ಟನ್ ಆಗ್ತಾರೆ. ಅಂಡ್ ಆಫ್ ಕೋರ್ಸ್ ದಿಸ್ ಇಸ್ ನಾಟ್ ದ RCB ಪ್ರಿವ್ಯೂ ವಿಡಿಯೋ ಇದು. ವಿ ವಿಲ್ ಬಿ ಡೂಯಿಂಗ್ ಅ ಸಪರೇಟ್ ವಿಡಿಯೋ ಫಾರ್ ದಟ್. ಅಂಡ್ ಇವತ್ತಿಗೆ ಅಪ್ಡೇಟ್ಸ್ ಇರೋ DK ಲಾಸ್ಟ್ ಸೀಸನ್ ಇದು. ಸೊ ಇನ್ನು VK ನಮ್ ವಿರಾಟ್ ಕಿಂಗ್ ಕೊಹ್ಲಿ ಬರ್ಬೇಕಾಗಿದೆ. ಸೊ ಇದಿಷ್ಟು ಸದ್ಯಕ್ಕಿರೋ ಅಪ್ಡೇಟ್ಸ್. ಬಟ್ ಎಲ್ರಿಗೂ ಖುಷಿ ಇರೋಂಥದ್ದು, ಫೈನಲಿ ನೇಮ್ ಅಂತೂ ಚೇಂಜ್ ಆಗ್ತಾ ಇದೆ ಬೆಂಗಳೂರಿಗೆ. ಬಟ್ ಟಾ ಹ್ಯಾಂಡಲ್ ಯಾರೋ ಇನ್ಸ್ಟಾಗ್ರಾಮ್ ತಗೊಂಡ್ಬಿಟ್ಟಿದ್ದಾರೆ ಆಗ್ಲೇ. ಟಾಮ್ ಕರೆನ್ ಅಪ್ಡೇಟ್ ಏನಾರು ಇದೆನಾ? ಇಂಜೂರ್ಡ್ ಆಗಿದ್ರಲ್ಲ ಅವ್ರು ಆಕ್ಚುಲಿ. ರಿಪ್ಲೇಸ್ಮೆಂಟ್ ಅಥವಾ ಇಲ್ಲ, ನಿನ್ನೆ ಏನೋ ವಿಶಸ್ ಕಳ್ಸಿದ್ದಾರೆ. ವಿ ವಿಶ್ ಟು ಸಿ ಹಿಮ್ ಆನ್ ದ ಫೀಲ್ಡ್ ಅಂತ ನಿನ್ನೆ ವಿಶಸ್ ಕಳ್ಸಿದ್ದಾರೆ. ಐ ಥಿಂಕ್ ನಿನ್ನೆ ಮೊನ್ನೆ ಬರ್ಡೇ ವಿಶಸ್. ಟಾಮ್ ಕರೆನ್ ಸೊ ಸೊ ಟಾಮ್ ಕರನ್ ಆಡ್ತಿಲ್ಲ ಅಥವಾ ಔಟಾ ಏನ್ ಕತೆ? ಇನ್ನು ಏನು ಫೈನಲ್ ಡಿಸಿಷನ್ ಇಲ್ಲ ಅಭಿ. ಸೊ ನೋಡ್ಬೇಕದು. ಅಟ್ಲೀಸ್ಟ್ ಅವ್ರು ಹೋದ್ರೆ ಬೇರೆ ಯಾರು ನಮ್ ಕರ್ನಾಟಕದವ್ರನ್ನ ಯಾರನ್ನಾರ ಹಾಕೊಂಡ್ರೆ ನಂಗೂ ಯಾಕ್ರೋ ಖುಷಿನೇ ಇದೆ ಅದು. ತಗೊಂಡಿರೋ ಪ್ಲೇಯರ್ಸ್ ನ ಹೋದ್ರೆ ಅಂತಾನೆ ಇರ್ತಿರಲ್ಲ ನೀವು. ಯಾಕೆ ಒಬ್ರು ಪ್ಲೇಯರ್ಸ್ ನ ತಗೊಂಡಿರೋ ಖುಷಿ ಪಟ್ಟಿರಲ್ಲ ನೀವು? ನಾನು ನಮ್ ಕರ್ನಾಟಕದವ್ರಿಗೆ ಚಾನ್ಸ್ ಸಿಗ್ಲಿ ಅಂತ ಕೊಡೋದು. ಚಾನ್ಸೇ ಇಲ್ಲ. ಪ್ರಳಯ ಆದ್ರೂ RCB ಕರ್ನಾಟಕ ಪ್ಲೇಯರ್ಸ್ ನ ತಗೊಳ್ಳೋದ. ತಗೊಂಡಿದೀವಲ್ಲ, ಇಬ್ರಿದಾರಪ್ಪ. ಅದ್ರಲ್ಲಿ ಒಬ್ರು ಆಡ್ತಾ ಇದಾರೆ, ವೈಶಾಖ್ ವಿಜಯ್ ಕುಮಾರ್. ಒಬ್ರು ಇಬ್ರು ಇಡೀ 25 ಸ್ಕ್ವಾಡ್ ಅಲ್ಲಿ ಈಗ ಕರ್ನಾಟಕ ಬೇಸ್ಡ್ ಇರೋ ಟೀಮ್ ಅಲ್ಲಿ ಒಬ್ರು ಇಬ್ರು ಖುಷಿ ಪಡಿ ನೀವು. ಇರ್ಲಿ, ಇದು ರಿವೆಂಜ್ ವಿಡಿಯೋ ಅಂತ ನಂಗೆ ಗೊತ್ತಾಗೋಗ್ಬಿಟ್ಟಿದೆ. ನಾನು ಮುಂಬೈ ಇಂಡಿಯನ್ಸ್ ಬಗ್ಗೆ ಆಗ್ಲೇ ಮಾತಾಡಿದೀನಿ, ನೀನ್ ಇವಾಗ RCB ಬಗ್ಗೆ ಮಾತಾಡಿದೆ. ಇರ್ಲಿ, ಎನಿವೆ ನೆಕ್ಸ್ಟ್ ವೀಕ್ ಒಂದ್ ಸ್ವಲ್ಪ ಇಟ್ಕೊಂಡಿರು. ನೆಕ್ಸ್ಟ್ ವೀಕ್ ಮಾತಾಡೋದಿದೆ. ಸೊ ವ್ಯೂವರ್ಸ್, this was just a short update on RCB most probably changing its name from Bangalore to Bengaluru. ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ದಯವಿಟ್ಟು ಯಾರು ನಮ್ಮ ಅಭಿ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಹೊಡಿಯಕ್ಕೆಲ್ಲ ಹೋಗಕ್ ಹೋಗ್ಬೇಡಿ. ಸೊ ವ್ಯೂವರ್ಸ್, ಕೀಪ್ ವಾಚಿಂಗ್ ಅವರ್ ಚಾನಲ್. ವಿ ವಿಲ್ ಬಿ ಕಮಿಂಗ್ ಅಪ್ ವಿತ್ ಗುಡ್ ಕಾಂಟೆಂಟ್. ಅಂಡ್ ನಿಮ್ಗೂ ಏನಾರ ಸಜೆಷನ್ಸ್ ಇದೆ, ಪ್ಲೀಸ್ ಡು ಪುಟ್ ಇಟ್ ಇನ್ ದ ಕಾಮೆಂಟ್ ಬಾಕ್ಸ್. ವಿ ವಿಲ್ ಡೆಫಿನೆಟ್ಲಿ ಡೂ ದಟ್ ಆನ್ ಅವರ್ ಚಾನಲ್ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.